ಪಾಕ್ ಮಿತ್ರ ಟರ್ಕಿಗೆ ಕ್ಷಿಪಣಿ ಕೊಡೋದಕ್ಕೆ ಟ್ರಂಪ್ ಮುಂದಾಗ್ತಾ ಇದ್ದಾರೆ. ನೋಡಿ ಎಂಥ ದುರಂತ ಇದು. ಭಾರತ ಈಗ ಟ್ರಂಪ್ ಹೇಳ್ತಿರೋದು ಇದೇ ಆ್ಯಪಲ್ ಸಂಸ್ಥೆಗೆ ಆ್ಯಪಲ್ ಉತ್ಪನ್ನ ಯಾವುದು ಬೇಡ ಅಂತ. ಭಾರತ ಟರ್ಕಿಗೆ ಹೇಳ್ತು ನಿಮ್ಮ ಆ್ಯಪಲ್ಲೇ ನಮಗೆ ಬೇಡ ಅಂತ. ಆ್ಯಪಲ್ ತಿನ್ನೋ ಆ್ಯಪಲ್ ಸೇಬು ಅದನ್ನು ಹೇಳ್ತಾ ಇದ್ದೀನಿ. ಇದ್ರ ನಡುವೆ ಅಂದರೆ ಟರ್ಕಿ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧದ ಕಾರ್ಯಾಚರಣೆಗಳಿಗೆ ಅಥವಾ ಯುದ್ಧಕ್ಕೆ ಡ್ರೋನ್ಗಳು ಸಪ್ಲೈ ಮಾಡ್ತು. ಟರ್ಕಿ ಡ್ರೋನ್ಗಳು ಬಂದಿದ್ದು ಅದಕ್ಕೆ ಟರ್ಕಿ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನ ಬಳಸ್ಕೊಳ್ತು ಅಂತ ಹೇಳಿ. ಈ ಸಿಟ್ಟಿಗೆ ಭಾರತ ಟರ್ಕಿಯ ಅಮೃತ ಶಿಲೆಗಳೋ ಅಥವಾ ಒಂದಷ್ಟು ವಸ್ತುಗಳೋ ಅಥವಾ ಈ ಕಡೆ ಅದರ ಆ್ಯಪಲ್ ಸೇಬು ಹಣ್ಣು ಬ್ಯಾನ್ ಮಾಡ್ತದ್ದು. ಇದೇ ಸಂದರ್ಭದಲ್ಲಿ ನೋಡಿ ಈ ಟ್ರಂಪ್ ಮಾಡ್ತಿರೋ ಕೆಲಸ, ಟರ್ಕಿಗೆ ಕ್ಷಿಪಣಿ ಕೊಡೋಕ್ಕೆ ಟ್ರಂಪ್ ಮುಂದಾಗ್ತಿರೋದು. ಟರ್ಕಿಗೆ ಕ್ಷಿಪಣಿ ಕೊಡೋದು ಅಂದರೆ ಬೇರೆ ಅಲ್ಲ, ಟರ್ಕಿ ರೂಟಿಂದ ಪಾಕಿಸ್ತಾನಕ್ಕೆ ಕ್ಷಿಪಣಿ ಬರೋದು ಅಂದರೆ ಬೇರೆ ಅಲ್ಲ. ಅಫ್ಕೋರ್ಸ್ ಟರ್ಕಿಗೆ ನಾನು ಕೊಟ್ಟಿದ್ದೀನಪ್ಪ, ಪಾಕಿಸ್ತಾನಕ್ಕೆ ನಾನು ಕೊಟ್ಟಿಲ್ಲ ಅಂತಾರೆ. ನನ್ನ ಮಿತ್ರ ದೇಶ ಪಾಕಿಸ್ತಾನ ಅಂತ ಟರ್ಕಿ ಹೇಳ್ತಾ ಇದೆ ರೀ. ನನ್ನ ಮಿತ್ರ ದೇಶ ಪಾಕಿಸ್ತಾನಕ್ಕೆ ಅಂತ. ಪಾಕಿಸ್ತಾನ ಮಿತ್ರನಿಗೆ ಅಪಾಯ ಬಂತು, ಭಾರತದಿಂದ ಅಪಾಯ ಎದುರಾಯಿತು, ಟರ್ಕಿ ನಾನು ಕ್ಷಿಪಣಿ ತಗೋ ನೀನು ಅಂತ ಹೇಳುತ್ತೆ. ಅಂದರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯಾವ ಲೆಕ್ಕದಲ್ಲಿ ಚೆಕ್ ಮಾಡಿಕೊಂಡ್ರು ಕೂಡ ಇಲ್ಲಿ ಪಾಕಿಸ್ತಾನಕ್ಕೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಮೆರಿಕ ಹೆಲ್ಪ್ ಮಾಡ್ತಾ ಇದೆ ಅಂತ. ಅತ್ಯಾಧುನಿಕ ಕ್ಷಿಪಣಿಗಳನ್ನು ಕೊಡೋದಕ್ಕೆ ಮುಂದಾಗಿದೆ ಅಮೆರಿಕ. $304 ಮಿಲಿಯನ್ ಮೌಲ್ಯದ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ ಅಮೆರಿಕ. ನಿಮಗೆ ಗೊತ್ತಿರಲಿ, ಟರ್ಕಿ ಏನು ಯುದ್ಧಗ್ರಸ್ತವಾಗಿಲ್ಲ ಇದೀಗ, ಟರ್ಕಿಗೇನಂತ ಅಪಾಯ ಇಲ್ಲ. ಇದರ ಟೈಮಿಂಗ್ ನೋಡಿ ನೀವು, ಏನೋ ಅರ್ಜೆಂಟ್ ನನಗೆ ಬೇಕಾಗಿದೆ. ಅಫ್ಕೋರ್ಸ್ ಪ್ರತಿ ವರ್ಷ ಡೀಲ್ ನಡೀತಾನೆ ಇರುತ್ತೆ, ಶಸ್ತ್ರಾಸ್ತ್ರಗಳ ಡೀಲ್ ನಡೀತಾ ಇರುತ್ತೆ. ಬಟ್ ಈ ಟೈಮಿಂಗ್ ಇದೆಯಲ್ಲ, ಈ ಟೈಮಿಂಗ್ ಬಗ್ಗೆ ಅನುಮಾನ ಜಾಸ್ತಿ. 53 AI 120C8 ಸುಧಾರಿತ ಕ್ಷಿಪಣಿ 60 ಬ್ಲ್ಯಾಕ್ 2 ಮಿಸೈಲ್ ನೀಡೋದಕ್ಕೆ ಒಪ್ಪಿಗೆ ಕೊಟ್ಟಿರೋದಿಲ್ಲಿ. 53 AIM 120C8 ಕ್ಷಿಪಣಿಗಳ ಮೌಲ್ಯ $225 ಮಿಲಿಯನ್ ಆಗುತ್ತೆ. 60 ಬ್ಲ್ಯಾಕ್ 2 ಮಿಸೈಲ್ ಮೌಲ್ಯ $79 ಮಿಲಿಯನ್ ಆಗುತ್ತೆ. ಅಮೆರಿಕ ಸಂಸತ್ನಲ್ಲಿ ಅನುಮೋದನೆಯ ಬಳಿಕ ಟರ್ಕಿಗೆ ಇದನ್ನು ಪೂರೈಕೆ ಮಾಡಲಾಗುತ್ತೆ. ಕ್ಷಿಪಣಿಗಳನ್ನು ಕೊಡಬೇಕು ನನಗೆ ಅಂತೇಳಿ ಟರ್ಕಿ ಮನವಿ ಮಾಡಿಕೊಂಡಿತ್ತು ಅಮೆರಿಕಾಗೆ. ಟರ್ಕಿ ಅಪೇಕ್ಷೆಯಂತೆ ಕ್ಷಿಪಣಿಗಳನ್ನು ಅಮೆರಿಕ ಕೊಡ್ತಾ ಇದೆ. ಈ ಹಿಂದೆ ಅಮೆರಿಕದ ಫೈಟರ್ ಜೆಟ್ನ ಟರ್ಕಿ ಹೊರಹಾಕ್ಬಿಟ್ಟಿತ್ತು. ಅಮೆರಿಕ ಅಭಿವೃದ್ಧಿಪಡಿಸ್ತಾ ಇದ್ದಂತಹ F-35 ಫೈಟರ್ ಜೆಟ್ಟನ್ನು ಕೈ ಬಿಟ್ಟುಬಿಟ್ಟಿತ್ತು. ಈಗ ಜಾಗತಿಕ ಅನುಗುಣವಾಗಿ ಅಮೆರಿಕ ಜೊತೆ ಟರ್ಕಿ ಸ್ನೇಹ ಸಂಪಾದನೆ ಮಾಡ್ತಾ ಇದೆ.